ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಟಿ ರಮ್ಯಾಗೂ ಕಾಟ ಕೊಟ್ಟಿದ್ರು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯನ್ನು ಕಾಡಿದ್ರು. ಸೋಷಿಯಲ್ ಮೀಡಿಯಾದ ಕಾಮೆಂಟ್ ಕೋರರ ಕಾಟಕ್ಕೆ ಕಾಂಗ್ರೆಸ್ ಶಾಸಕಿಯು ತಿರುಗಿ ಬಿದ್ದಿದ್ದಾರೆ. ಅವಹೇಳನಕಾರಿ ಕಾಮೆಂಟ್ ಮಾಡೋರ ವಿರುದ್ಧ ಕಿಡಿಕಾರಿದ್ದಾರೆ. ನಯನ ಮೋಟಮ್ಮ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಶಾಸಕಿ, ಮಾಜಿ ಸಚಿವೆ ಮೋಟಮ್ಮ ಅವರ ಪುತ್ರಿ. ಕಾಂಗ್ರೆಸ್ ಪಾಳೆಯದ ಈ ಶಾಸಕಿ ಸೋಷಿಯಲ್ ಮೀಡಿಯಾದಲ್ಲೂ ಸಿಕ್ಕಾಪಟ್ಟಿ ಆಕ್ಟಿವ್. ತಮ್ಮ ರಾಜಕೀಯ ಚಟುವಟಿಕೆಗಳಿಗಾಗಿ ಒಂದು ಅಕೌಂಟ್, ವೈಯಕ್ತಿಕವಾಗಿ ಮತ್ತೊಂದು ಅಕೌಂಟ್ ಬಳಸ್ತಾರೆ. ಆದರೆ ಶಾಸಕಿಯ ವೈಯಕ್ತಿಕ ಅಕೌಂಟ್ನಲ್ಲಿ ಕೆಲ ಕ್ರಿಮಿಗಳು ದುಷ್ಟತನ ತೋರಿದ್ದಾರೆ. ನಯನ ಮೋಟಮ್ಮಗೂ ಕಮೆಂಟ್ ಕ್ರಿಮಿಗಳ ಕಾಟ. ಕ್ರಿಮಿಗಳ ವಿರುದ್ಧ ದೂರು ಕೊಟ್ಟ ಕಾಂಗ್ರೆಸ್ ಶಾಸಕಿ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿನ ತಮ್ಮ ವೈಯಕ್ತಿಕ ಖಾತೆಯಲ್ಲಿ ಶಾಸಕಿ ಹಾಕಿರುವ ಫೋಟೋ ವಿಡಿಯೋಗಳಿಗೆ ಕೆಲವರು ಕೆಟ್ಟದಾಗಿ ಕಮೆಂಟ್ ಹಾಕಿದ್ದಾರೆ. ನಮ್ಮ ಹಣದಿಂದ ಶೋಕಿ ಮಾಡ್ತಿದ್ದೀರಾ, ಸೋಷಿಯಲ್ ಮೀಡಿಯಾ ಮಾಡೆಲ್ ಅಂತ ಕಮೆಂಟ್ ಮಾಡಿದ್ದಾರೆ. ಕೆಲವರು ಅವಾಚ್ಯ ಪದವನ್ನ ಬಳಸಿದ್ದಾರೆ. ಇದರಿಂದ ನೊಂದ ಶಾಸಕಿ ಸಾಮಾಜಿಕ ಜಾಲತಾಣದಲ್ಲೇ ಕಮೆಂಟ್ ಕೋರರಿಗೆ ಕಿಡಿಕಾರಿದ್ದಾರೆ. ಅಲ್ಲದೆ ಶಾಸಕರಾದ ನಮಗೂ ವೈಯಕ್ತಿಕ ಜೀವನ ಇರುತ್ತೆ ಅಲ್ವಾ ಅಂತ ಪ್ರಶ್ನಿಸಿದ್ದಾರೆ. ರಾಜಕೀಯದಲ್ಲಿ ಪ್ರವೇಶ ಮಾಡೋಕ್ಕಿಂತ ಮುಂಚೆ ನಾನು ಹೇಗಿದ್ದೆ ಅದೇ ರೀತಿ ಇರಬೇಕು ಅಂತ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಸಾರ್ವಜನಿಕರ ಜೊತೆ ಹಂಚ್ಕೋಬೇಕು. ನಾವು ಸಾಮಾನ್ಯ ಜನರ ಜೊತೆ ಥರನೇ ಬದುಕ್ತೀವಿ ಅಂತ. ನಮಗೂ ಮಕ್ಕಳಿದ್ದಾರೆ, ನಮಗೂ ಫ್ರೆಂಡ್ಸ್ ಇದ್ದಾರೆ, ನಮಗೂ ಹಸ್ಬೆಂಡ್ ಇದ್ದಾರೆ. ನಮ್ಮದೇ ಆದಂಥ ವೈಯಕ್ತಿಕ ಜೀವನ. ನಾವು ನಮ್ಮ ಮಕ್ಕಳು ಬರ್ತ್ಡೇ ಪಾರ್ಟಿ ಮಾಡ್ಬೋದು. ಅದು ಫ್ರೆಂಡ್ಸ್ ಜೊತೆ ಹೊರಗಡೆ ಹೋದಾಗ ಯಾವ ರೀತಿ ಇರ್ತೀವಿ ಅಂತ ಅದನ್ನು ತೋರಿಸ್ಕೊಡ್ಲಿಕ್ಕೆ ನಾನು ಒಂದು ಈ ಪೀಳಿಗೆ ಆಗಿ ನನ್ನ ಪ್ರಯತ್ನ ಅದು. ಇನ್ನು ಶಾಸಕಿ ನಯನ ಅವರ ಅಕೌಂಟ್ಗೆ ನಿರಂತರವಾಗಿ ಕೆಟ್ಟದಾಗಿ ಕಮೆಂಟ್ ಹಾಕ್ತಿದ್ರು. ಈ ಸಂಬಂಧ ಕಳೆದ ಅಕ್ಟೋಬರ್ನಲ್ಲಿ ನಯನ ಪಿಎಸ್ ಸಂಸುದ್ದೀನ್ ಕೊಟ್ಟ ದೂರಿನಡಿ ರಾಮನಗರ ಮೂಲದ ಯಕ್ಷಿತ್ ರಾಜ್ ಎಂಬಾತನನ್ನ ಬಂಧಿಸಿದ್ರು. ಇಷ್ಟಾದ್ರೂ ಕಮೆಂಟ್ ಕೋರರ ಉಪಟಳ ತಪ್ಪಿಲ್ಲ. ಇದೆಲ್ಲವನ್ನ ನಾನು ಧೈರ್ಯವಾಗಿ ಎದುರಿಸ್ತೇನೆ ಅಂತ ಶಾಸಕಿ ಗುಡುಗಿದ್ದಾರೆ. ಸಭ್ಯವಾದ ಪದಗಳು ಯಾರಿಗಾದ್ರೂ, ಈಗ ನನಗೆ ಈ ಥರ ಬರೀತಾರೆ, ಇನ್ನು ಸಾರ್ವಜನಿಕ ಜೀವನದಲ್ಲಿ ಇದ್ದಾಗಲೇ ನಮಗೆ ಜಿಗುಪ್ಸೆ ಅನಿಸುತ್ತೆ, ಹಿಂಸೆ ಅನಿಸುತ್ತೆ. ನಾವು ಏನು ಆ ಥರ ತಪ್ಪು ಮಾಡ್ತಾ ಇದ್ದೀವಿ ಅಂತ ನಮಗೆ ನಾವು ಪ್ರಶ್ನೆ ಮಾಡ್ಕೊಳ್ತೀವಿ. ಅದರಲ್ಲಿ ನನಗನ್ಸುತ್ತೆ ಎಲ್ಲ ರೀತಿಯಲ್ಲೂ ನಾನು ರಾಜಕಾರಣಿಗಳ ಪರವಾಗಿ ನಾನು ಧ್ವನಿ ಎತ್ತುತ್ತಾ ಇದ್ದೀನಿ, ಮತ್ತು ವಿಶೇಷವಾಗಿ ಮಹಿಳೆಯರ ಪರವಾಗಿ ನಾನು ಧ್ವನಿ. ಸಾರ್ವಜನಿಕರಿಗೆ ನಾವು ಪಾರದರ್ಶಕವಾಗಿ ಜೀವನ ಮಾಡೋದು ಇಷ್ಟ ಇಲ್ವಾ? ನಾವು ಅದನ್ನು ಮುಚ್ಚುಮರೆ ಮಾಡಬೇಕಾ? ಏನೇ ಹೇಳಿ, ರಾಜಕಾರಣಿಗಳಿಗೂ ವೈಯಕ್ತಿಕ ಬದುಕಿದೆ. ಇಷ್ಟದ ಬಟ್ಟೆ ಧರಿಸುವ, ಸುತ್ತಾಡುವ ಹಕ್ಕು ಇದೆ. ಹೀಗಾಗಿ ಮಹಿಳಾ ರಾಜಕಾರಣಿಗಳ ಮೇಲೆ ಅಸಹ್ಯಕಾರಿ ಕಮೆಂಟ್ ಮಾಡೋರ್ಗೆ ತಕ್ಕ ಶಾಸ್ತಿ ಆಗಬೇಕಿದೆ. ಅಶ್ವಿತ ಮಾವಿನಗುಣಿ, TV9, ಚಿಕ್ಕಮಗಳೂರು. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH